ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5ಗೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ಗುಂಡು ಹಾರಿಸಿದ್ಯಾರು 100ಕ್ಕೆ 100 ಅವರದ್ದೇ ಆ ಗುಂಡು ಅಂತ ಹೇಳಿದ್ದಾರೆ. 100ಕ್ಕೆ 100% ಮೊದಲು ಹಾರಿಸಿದ್ದು ಅವರು. ಆ ಬುಲೆಟ್ ನಮ್ಮ ಗನ್ ಮ್ಯಾನ್ಗಳದ್ದಲ್ಲ. ನಿಮ್ಮ ಮನೆ ಹತ್ತಿರ ಬ್ಯಾನರ್ ಹಾಕಿಕೊಳ್ಳಬೇಕು, ಗಡಿ ದಾಟಿ ಬ್ಯಾನರ್ ಹಾಕಿದ್ರೆ ಹೇಗೆ, ಈಗ ಹಾಕಬಾರ್ದು ಅಂತ ಹೇಳಿ ಮಾತನಾಡಿದ್ದಾರೆ ಸೋಮಶೇಖರ್ ರೆಡ್ಡಿ. ಟಿವಿ5 ಜೊತೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಪುತ್ಥಳಿ ಅನಾವರಣ ಸಂದರ್ಭದಲ್ಲಿ ಒಂದು ಬ್ಯಾನರ್ ಹಾಕುವ ವಿಚಾರಕ್ಕೆ ಒಂದು ಗಲಾಟೆ ಕೂಡ ಪ್ರಾರಂಭ ಆಯಿತು. ಗಲಾಟೆ ಆದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಆದಂತಹ ಸೋಮಶೇಖರ್ ರೆಡ್ಡಿ ಸರ್ ನಮ್ಮ ಜೊತೆಗಿದ್ರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಗಲಾಟೆ ಆದಂತಹ ಸಂದರ್ಭದಲ್ಲಿ ನೀವು ಕೂಡ ಇದ್ದೀರ ಅಂತ ತಿಳಿದು ಬಂತು. ಯಾವ ರೀತಿಯ ಗಲಾಟೆ ಆಯಿತು, ನಿಮಗೆ ಯಾವ ರೀತಿ ಅದು ಕಣ್ಣಿಗೆ ಬಂತು ಸರ್? ಅದು ಬ್ಯಾನರ್ಗಳು ವಾಲ್ಮೀಕಿ ಮಹರ್ಷಿ, ಆತ ದೇವರಂತ ಮನುಷ್ಯ, ಆತನ ಪುತ್ಥಳಿ ಅನಾವರಣೆ ಮಾಡ್ಕೊಳ್ಳೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ. ನಾವು ಯಾವಾಗೂ ಮಾಡಿಬಿಟ್ಟಿದ್ದೀವಿ, 2001ರಲ್ಲೇ ಮಾಡಿದ್ದೀವಿ, 24 ವರ್ಷದ ಕೆಳಗಡೆ ಮಾಡಿದ್ದೀವಿ. ನಾನೇನು ಹೇಳ್ತಿದ್ದೀನಿ, ಬ್ಯಾನರ್ಗಳು ಊರೆಲ್ಲ ನೀವು ಹಾಕ್ಕೊಂಡಿದ್ದೀರಿ, ನಾವೇನು ಅಬ್ಜೆಕ್ಷನ್ ಮಾಡಲ್ಲ. ಅದು ನನ್ನ ತಮ್ಮ ಜನಾರ್ದನ್ ರೆಡ್ಡಿ ಫೆನ್ಸಿಂಗ್ ಏನು ನಮ್ಮ ಬಾರ್ಡರ್ ಇದೆನೋ ಆ ಬಾರ್ಡರ್ ಒಳಗೆ ಬಂದು ಬ್ಯಾನರ್ ಹಾಕಿದ್ದನ್ನು ತಪ್ಪು ಅಂತೇಳಿ ನಾವು ಹೇಳಿ ವಾಪಸ್ ಕಳಿಸಿದ್ದೀವಿ. ಮತ್ತೆ ಒಂದು ಸತೀಶ್ ರೆಡ್ಡಿ ಒಂದು 40-50 ಮಂದಿ ಹುಡುಗರನ್ನ ಹಾಕೊಂಡು ಬಂದು ಚೇರಲ್ಲಿ ಕುತ್ಕೊಂಡು ಆ ರೋಡ್ ಆ ಕಡೆ ಬೀರ್ಗಳು ಕುಟ್ಕೊಂತ ಹಾಕಿ ನಾನು ಇದ್ದೀನಿ ಅಂತೇಳಿ 4 ಬ್ಯಾನರ್ ಹಾಕ್ಸ್ದ. ಅದನ್ನು ನಮ್ಮ ಹುಡುಗರು ಕಿತ್ತಾಕಿದ್ರು. ಅಲ್ಲಿ ಏನಾಯ್ತು, ಜಗಳ ಸ್ಟಾರ್ಟ್ ಆಯಿತು. ಅವರು ನುಗ್ಲಾಗ್ತು. ಅವರೆಲ್ಲ ಪ್ರಿಪೇರ್ ಆಗಿ ಬಂದಿದ್ದಾರೆ, ಕಲ್ಲುಗಳು ತೊಗೊಂಬಂದಿದ್ದಾರೆ, ಖಾರದ ಪುಡಿ ತೊಗೊಂಬಂದ್ಬಿಟ್ಟಿದ್ದಾರೆ, ಮಚ್ಚಗಳು ಮತ್ತು ಪೆಟ್ರೋಲು ಬೀರ್ ಬಾಟ್ಲ್ಗಳಲ್ಲಿ ಹಾಕಿ ಅದನ್ನು ತೊಗೊಂಬಂದಿದ್ದಾರೆ. ಎಲ್ಲ ಪ್ರೀ ಪ್ಲ್ಯಾನ್ಡಾಗೆ ಮಾಡಿದ್ದಾರೆ. ರಾತ್ರಿ ಬಂದು ಅದೇನಾಗಿದೆ, ಕಲ್ಲುಗಳು ಅವರು ತೂರಾಟ ಮಾಡುವಾಗ ಸತೀಶ್ ರೆಡ್ಡಿಗೆ ಕಲ್ಲು ಬಿದ್ದು ಅವನು ಗಾಯ ಆಗಿದ್ದಕ್ಕೆ ಅವರು ಗನ್ಮೆನ್ಗಳು, ಅವನಿಗೇನು MLA ಅಲ್ಲ, ಕಾರ್ಪೊರೇಟರ್ ಅಲ್ಲ, ಏನೂ ಅಲ್ಲ. ಅವನು ಒಬ್ಬ ಖಾಸಗಿ ವ್ಯಕ್ತಿ, ಯಾರು MLA ಜೊತೆಗಿರ್ತಾನೆ. ಅವನು ಕಾಂಟ್ರಾಕ್ಟರ್, ಬಿನಾಮಿ ಕಾಂಟ್ರಾಕ್ಟರ್ MLAಗೆ, ಅಂದರೆ ಬೇರೆ ಯಾರು ಕಾಂಟ್ರಾಕ್ಟರ್ ಕೊಡ್ತಾ ಇಲ್ಲ, ಅವರೇ ಕಾಂಟ್ರಾಕ್ಟ್ಗಳು ಮಾಡ್ಕೊಳ್ಳೋದು. ಇದಾಗ್ತಾ ಇದೆ. ಅವನು ಅಲ್ಲಿ ಬಂದು ಇದು ಮಾಡ್ತಾ ಇದ್ರೆ ಅವ್ರಿಗೆ ಏನು ಬಿದ್ದಿದೆ ಏಟು ರಕ್ತ ಬರ್ತಾ ಇತ್ತಲ್ಲ ಸತೀಶ್ ರೆಡ್ಡಿಗೆ, ಅವಾಗ ಇವ್ರಿಗೆ ಪ್ರೈವೇಟ್ ಗನ್ಮೆನ್ಗಳು ಶೂಟ್ ಮಾಡಿದ್ರು. ಮಿಸ್ಫೈರ್ ಆಗಿ ಅವನು ರಾಜಶೇಖರ್ ಅಂತ ಹುಡುಗ ತೀರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರ್, ಈಗ ಆ ಫೈರಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಸದ್ಯ ಮಾಹಿತಿ ಬಂತು, ಅಂದ್ರೆ ಯಾವುದು ಖಾಸಗಿ ಗನ್ಮ್ಯಾನ್ಗಳಿಂದ ಫೈರಿಂಗ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಖಾಸಗಿ ಗನ್ಮ್ಯಾನ್ಗಳಂದ್ರೆ ಅವ್ರಿಗೆ ಇರೋದು ಖಾಸಗಿ ಗನ್ಮ್ಯಾನ್ಗಳು, ನಮ್ಗೆ ಯಾರು ಖಾಸಗಿ ಗನ್ಮ್ಯಾನ್ಗಳಿಲ್ಲ. ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದಂಥ ನನಗೆ ಒಬ್ಬ ಗನ್ಮ್ಯಾನು, ಸ್ಲಾಮ್ನವ್ರಿಗೆ 2, ಜನಾರ್ದನ್ ರೆಡ್ಡಿಗೆ 4 ಮಂದಿ ಅಷ್ಟೇ. ಅದು ಕ್ಲಿಯರ್ ಆಗಿದೆಯಲ್ಲ. SP ಅವರು ರಂಜಿತ್ ಕುಮಾರ್ ಸರ್ ಅವರೇ ಹೇಳಿದ್ದಾರೆ, ಚಿತ್ರದುರ್ಗ SP ಇಲ್ಲಿ ಇನ್ಚಾರ್ಜ್ ಇದ್ದಾರೆ, ಅವರೇ ಹೇಳಿದ್ದಾರೆ ಖಾಸಗಿ ವ್ಯಕ್ತಿಗಳ ಬುಲೆಟ್ ಇಂದಾನೆ ಅದು ಆ ಹುಡುಗ ತೀರ್ಕೊಂಡು ಹೋಗಿದ್ದು ಅಂತೇಳಿ. ಅದು ಕ್ಲಿಯರ್. ಅದು ಸರ್, ಇದೆಲ್ಲ ಘಟನೆಯನ್ನ ನೋಡ್ತಾ ಹೋದ್ರೆ ಇಲ್ಲಿ ಬ್ಯಾನರ್ ಹಾಕ್ಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ ಅಂತ ಅನಿಸ್ತಾ ಇದೆಯಾ? ಅಂದ್ರೆ ಜಗಳ ತಕ್ಕೋಬೇಕು ಅಂತೇಳಿ ಬ್ಯಾನರ್ ಇಲ್ಲಿ ಹಾಕಿದ್ದು, ಬೇರೆ ಉದ್ದೇಶ ಅಲ್ಲ. ಜಗಳ ಶುರು ಆಗಬೇಕು ಇಲ್ಲಿ, ಅಲ್ಲಿ ಬ್ಯಾನರ್ ಹಾಕಿದ್ರೆ ಗ್ಯಾರಂಟಿ ಜಗಳ ಆಗುತ್ತೆ ಅಂತೇಳಿ ಅವ್ರಿಗೆ ಗೊತ್ತು. ಹಂಗಾಗಿನೇ ಮೊದಲೇ ಪ್ರಿಪೇರ್ ಆಗೇ ಬಂದಿರೋದು ಇದೆಲ್ಲ. ಸರ್, ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಹೇಳಿದ್ರು, ಏನಂದ್ರೆ ನನ್ನನ್ನು ಸಾಯಿಸಬೇಕಂತ ಉದ್ದೇಶದಿಂದನೇ ಬಂದಿದ್ರು, ಫೈರಿಂಗ್ ಆಗಿದೆ ಅಂತ ಸ್ವತಃ ಅವರೇ ಒಂದು ಬುಲೆಟ್ ಪ್ರೂಫ್ ಹಿಡ್ಕೊಂಡಿದ್ರು. ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? 100% ಜನಾರ್ದನ್ ರೆಡ್ಡಿ ಕಾರ್ ಮೇಲೇನೆ ಫೈರಿಂಗ್ ಆಗಿದೆ. ಆ ಬುಲೆಟ್ನ ಕೂಡ ಜನಾರ್ದನ್ ರೆಡ್ಡಿ ತಗೊಂಡು ಬಂದು ಎಲ್ಲ ಮೀಡಿಯಾಗೆಲ್ಲ ತೋರಿಸಿದ್ದಾರೆ. ಅಂದ್ರೆ ಜನಾರ್ದನ್ ರೆಡ್ಡಿನ ಮುಗಿಸ್ಬಿಟ್ರೆ ಟೋಟಲ್ ಇಲ್ಲಿ ಪಾರ್ಟಿನೇ ಇರಲ್ಲ ಅನ್ನೋ ಮಟ್ಟಕ್ಕೆ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಒಂದು ನಮಗೆ ದೈವದ ಒಂದು ದೊಡ್ಡ ಸಹಕಾರ ಇದೆ, ದೈವದ ಆಶೀರ್ವಾದ ಇದೆ, ಹಂಗಾಗಿ ಏನೂ ಆಗಲ್ಲ. ಹಂಗಾಗಿ ಇದನ್ನ ನಾವು ಬಹಳ ಸೀರಿಯಸ್ ಆಗಿ ತಗೊಂತೀವಿ. ಸರ್, ಇನ್ನೊಂದು, ಈಗ ನಿಮ್ಮ ಮೇಲೆ ಅಂದ್ರೆ 11 ಜನದ ಮೇಲೆ ಈಗ ಒಂದು ಪ್ರಕರಣ ದಾಖಲಾಗಿದೆ. ನೀವು ಯಾವ ರೀತಿಯಾಗಿ ಕಾನೂನು ಹೋರಾಟ ಮಾಡ್ತೀರಿ? ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಸರ್? ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ನಮಗೆ ಸಂಬಂಧ ಇಲ್ಲದ ಒಂದು ಇದನ್ನ ಆರೋಪ ನಮ್ಮ ಮೇಲೆ ಹಾಕಿದ್ದಾರೆ, ಅದನ್ನ ನಾವು ಕಾನೂನು ರೀತಿಯ ನಾವು ಹೋರಾಟ ಮಾಡೇ ಮಾಡ್ತೀವಿ. ಸರ್, ಈಗ ಒಂದು ಭರತ್ ರೆಡ್ಡಿ ಅವರು ರಿಯಾಕ್ಷನ್ ಕೊಟ್ಟರು, ಈ ಪುತ್ಥಳಿ ಅನಾವರಣ ಮಾಡೋದಕ್ಕೆ ಇವ್ರ ಕೈಯಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಇವರು ರಾಕ್ಷಸರು ಈ ರೀತಿ ಮಾಡ್ತಾ ಇದಾರೆ ಅನ್ನುವಂತ ಮಾತು ಹೇಳಿದ್ದಾರೆ. ನೀವೇನು ಹೇಳ್ತೀರಿ ಸರ್? ಬ್ರಹ್ಮ ರಾಕ್ಷಸರು, ನಾವು ರಾಕ್ಷಸರಲ್ಲ, ನಾವು ಮಾನವರು. ಅವನು ಬ್ರಹ್ಮ ರಾಕ್ಷಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜನರು ಅವಾಗಲೇ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನು ನೀನು ಆಡಳಿತ ನಡೆಸ್ತಾ ಇದೆಯೋ, ಎಷ್ಟು ಕೆಟ್ಟದಾಗಿ ಆಡಳಿತ ನಡೀತಾ ಇದೆ, ಬಡವರಿಗೆ ಎಷ್ಟು ತೊಂದರೆಗಳಾಗ್ತಾ ಇದ್ದಾವೆ, ಅವರ ಸಮಸ್ಯೆಗಳು ಕೇಳೋರಿಲ್ಲ. ನೀನು ಗಾಂಜಾ, ಮಕ್ಕಳು ಮಿಲ್ಲಾರ್ಪೇಟು ಮೇನ್ ರೋಡಲ್ಲಿ ಹೋಗ್ಲಿಕ್ಕೆ ಆಗಲ್ಲ ರಾತ್ರಿ 8 ಗಂಟೆ ಆದಮೇಲೆ. ಅಂಥ ಗಾಂಜಾ ನಿಷಾದಲ್ಲಿರ್ತಾರೆ ಮಕ್ಕಳು, 18 ವರ್ಷ 25 ವರ್ಷ ಹುಡುಗರೆಲ್ಲ. ಹಾಗಾಗಿ ನೀನು ರಾಕ್ಷಸ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
ಇದಿಷ್ಟು ಏನಂದ್ರೆ ನಮ್ಮ ಜನಾರ್ದನ್ ರೆಡ್ಡಿ ಅವರ ಸಹೋದರ ಆಗಿರುವಂಥ ಸೋಮಶೇಖರ್ ರೆಡ್ಡಿ ಅವರ ಮಾತಾಗಿದೆ. ಈಗ ಯಾವ ರೀತಿಯಾಗಿ ಕಾನೂನು ಹೋರಾಟ ಮಾಡಬೇಕು, ನಾವು ಸಹ ಕಾನೂನಿಂದ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಈಗಾಗಲೇ 11 ಜನರ ಮೇಲೆ FIR ಕೂಡ ಆಗಿದೆ. ಆ FIR ಸಂಬಂಧಪಟ್ಟಂತೆ ನಾವು ಕೂಡ ಪೊಲೀಸರಿಗೆ ಒಂದು FIR ಕೂಡ ಮಾಡಲಿಕ್ಕೆ ರೆಡಿ ಇದ್ದೀವಿ ಅನ್ನೋ ಮಾತನ್ನ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಿದ್ದು, TV5 ಬಳ್ಳಾರಿ.